ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ ಶೋಭಾ ಕರಂದ್ಲಾಜೆ ಅವರು ಮುನಿಸಿಕೊಂಡಿದ್ದಾರಾ ಯತ್ನಾಳ್ ಸೋಮಣ್ಣ ಥರ ಅಂತ ಕೆಲವರ ಪ್ರಶ್ನೆ. ಯಾಕೆಂದರೆ ಅವರಿಬ್ಬರು ಭೇಟಿನೇ ಮಾಡಿಲ್ವಂತೆ. ಮತ್ತು ಮೊನ್ನೆ ಯಾವುದೋ ಮೀಟಿಂಗಲ್ಲಿ ಅವರು ಟಿಕೆಟ್ ಕೊಡಬಾರ್ದು ಅಂತ ಯಾರೋ ಲೋಕಲಲ್ಲಿ ಯಾರೋ ಪ್ರಶ್ನೆ ಕೇಳಿದ್ರಂತೆ, ಅಥವಾ ಏನೋ ಅಬ್ಜೆಕ್ಷನ್ ಹಾಕಿದ್ರೋ ಆಕ್ಷೇಪ ಎತ್ತಿದ್ರೋ ಏನೋ ಗೊತ್ತಿಲ್ಲ. ಅದನ್ನು ಅವರವರೇ ಕ್ಲಾರಿಫೈ ಮಾಡಬೇಕೀಗ. ನಮಗೆ ಹೋಗಿಲ್ಲ ಇವರು, ಆ ಮೀಟಿಂಗಿಗೂ ಹೋಗಿಲ್ಲ. ಓಕೆ, ಈಗ ನೀವು ಕೊಟ್ಟರೆ ಕೊಡಿ ಟಿಕೆಟು, ಇಲ್ಲರಿ ಇಲ್ಲ ಅಷ್ಟೇ. ಅದಕ್ಕೇನು ಮಾಡೋಕ್ಕಾಗತ್ತೆ ಈಗ? ಪಕ್ಷ ಹೇಳಬೇಕಷ್ಟೇ ಅಲ್ವಾ? ಅದನ್ನು ವಿಜೇಂದ್ರನೇ ತೀರ್ಮಾನ ಮಾಡ್ತಾರಂತ ಎಲ್ಲ ಹೈಕಮಾಂಡೇ ಅಲ್ವಾ ಮಾಡೋದು ಸರ್. ಮತ್ತು ಇಲ್ಲಿ ಮೀಟಿಂಗ್ ಯಾಕೆ ಮಾಡ್ತಾ ಇದ್ದೀರಂತೆ? ಅಲ್ಲೇ ಕೂತ್ಕೊಂಡು ಪಟ್ಟಿ ಬರ್ಕೊಂಬಂದಿದ್ರೆ ಆಗಿರೋದಪ್ಪ. ಮೀಟಿಂಗ್ ಯಾಕೆ ಉಪ್ಪಿಗೆ ಹಾಕೊಂಡು ಯಾಕಕ್ಕ? ಅಭಿಪ್ರಾಯಗಳ ಸಂಘ ಏನು ಮೇನ್ ಅಭಿಪ್ರಾಯ? ಕೊಡೋ ಅಭಿಪ್ರಾಯಕ್ಕೆ ಮೌಲ್ಯನೂ ಬೆಲೆನೂ ಇಲ್ಲ ಅಂದಮೇಲೆ ಏನು ಕಳಕ ತಿನ್ನಕ್ಕ ಮೀಟಿಂಗ್ ಹಂಗಾರೆ? ಯಾಕೆ ಬೇಕಾ ಮೀಟಿಂಗು? ನಾನು ಅಧ್ಯಕ್ಷ ಅಂತ ಹೇಳ್ಕೊಳಕ್ಕ ಪ್ರಶ್ನೆ ಬರುತ್ತೆ. ಇನ್ನು ಕುಮಾರಸ್ವಾಮಿ ಹತ್ರ ಹೋಗಿದ್ರಂತೆ ಇವರು ಯಾರು, ಪ್ರತಾಪ್ ಸಿಂಹ ಒಬ್ಬಟ್ಟು ನಮಸ್ಕಾರ ಮಾಡಿದಾರಂತೆ. ವೆರಿ ಗುಡ್, ಆಯಿತು. ಏನೋ ಹಿರಿಯರು ಅಂತ ಮಾಡಿರ್ಬೋದಪ್ಪ, ಏನೀಗ? ತಪ್ಪೇನಿಲ್ಲ ಸರ್. ಎಲ್ಲರೂ ನಮಸ್ಕಾರ ಮಾಡ್ತೀರಲ್ಲಪ್ಪ. ಕಾಂಗ್ರೆಸ್ನವರು ಮಾಡ್ತೀರಿ, ಬಿ ಜೆ ಪಿಯವರು ಮಾಡ್ತೀರಿ, ಇನ್ನೊಬ್ರು ಮಾಡ್ತೀರಿ, ಏನೀಗ? ಈಗ ಚುನಾವಣೆಗೆ ಸಪೋರ್ಟ್ ಕೊಡಿ ಇರ್ಬೋದು, ತಪ್ಪೇನಿದೆ, ಒಳ್ಳೆ ಕತೆ ಆಯ್ತಲ್ಲ, ಹಂಗೇನಿಲ್ಲ, ನನಗೇನು ಹಂಗೆ ಅನಿಸಿಲ್ಲ ಅದರಲ್ಲಿ. ಮತ್ತು ಇವತ್ತು ಜೀವರಾಜು, ಹರ್ತಾಳಪ್ಪ ಅವರು ಎಲ್ಲ ಕುಮಾರಸ್ವಾಮಿ ಮೀಟ್ ಮಾಡಿದ್ರಂತೆ. ನೋ ಪ್ರಾಬ್ಲಮ್, ವೆರಿ ಗುಡ್. ಹಾಂ, ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡರ ಅಕ್ರಮಗಳಿಗೆ ಸಾಥ್ ನೀಡಿದಂತಹ 14 ಜನರಿಗೆ ಈಗ ಸಂಕಷ್ಟ ಎದುರಾಗಬಹುದು. ಕೆವೈ ನಂಜೇಗೌಡ ಅವರಿಗೆ 14 ಕಡೆಗಳಲ್ಲಿ ಶೋಧವನ್ನು ನಡೆಸಿತ್ತು ಇಡಿ. 25 ಲಕ್ಷ ನಗದು, 50 ಕೋಟಿ ಮೌಲ್ಯದ ಆಸ್ತಿ ದಾಖಲೆಗಳನ್ನು ವಶಪಡಿಸಿಕೊಂಡು ವಿಚಾರಣೆ ಕರೆದಾಗ ಬನ್ನಿ ಅಂತ ಹೇಳಿತ್ತು. ಕೋಚಿಮೂಲ್ನಲ್ಲಿ 75 ಹುದ್ದೆಗಳ ನೇಮಕಾತಿಯಲ್ಲೂ ಅಕ್ರಮ ನಡೆದಿರುವುದು ಪತ್ತೆಯಾಗಿದೆ. ಪ್ರತಿ ಹುದ್ದೆಗೆ 20 ರಿಂದ 30 ಲಕ್ಷ ಮಾರಾಟವಾಗಿದ್ದು, ಎಂಡಿ ಗೋಪಾಲಮೂರ್ತಿ, ಮ್ಯಾನೇಜರ್ ನಾಗೇಶ್, ಮಂಗಳೂರು ಮೌಲ್ಯಮಾಪನ ಕುಲಸಚಿವ ಸೇರಿದಂತೆ 10 ಅಭ್ಯರ್ಥಿಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ನಂಜೇಗೌಡ ಭೂ ಮಂಜೂರಾತಿ ಸಮಿತಿ ಅಧ್ಯಕ್ಷರಾಗಿದ್ದ ವೇಳೆ ಕೋಟ್ಯಾಂತರ ರೂಪಾಯಿ ಜಮೀನು ಮಂಜೂರು ಆಗಿದ್ದು, ಮಾಲೂರು ತಾಲೂಕಿನಲ್ಲಿ 150 ಕೋಟಿ ಮೌಲ್ಯದ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಮಂಜೂರು ಮಾಡಿರುವ ದಾಖಲೆಗಳು ಕೂಡ ಪತ್ತೆಯಾಗಿವೆ. IAS ಮತ್ತು IPS ಜಟಾಪಟಿ ಅಂದರೆ ಡಿ ರೂಪಾ ಮತ್ತು ರೋಹಿಣಿ ಸಿಂಧೂರಿ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಇವತ್ತು ಹೋಗಿ ಅಲ್ಲೇ ಇದೆ, ಇವತ್ತು ವಿಚಾರಣೆ ಆಯಿತು. ಆಗ ಅವರು ಹೇಳೋದ್ರಂತೆ ಬೇಕಾದ್ರೆ ಅವಹೇಳನಕಾರಿ ಪೋಸ್ಟನ್ನೆಲ್ಲ ತೆಗೀಲಿ ಅವರು ಅಂತ ಯಾರು ರೋಹಿಣಿ ಸಿಂಧೂರಿ ಹೇಳಿರೋದು. ಆದರೆ ಅವ್ರು ಬೇಸರದ ಕ್ಷಮೆ ಕೋರಬೇಕು ಅಂತ. ಅದಕ್ಕೆ ರೂಪಾ ಪರ ವಕೀಲರು ಬಂದವರು ಅವರು ಆರೋಪ ಮಾಡಿದಾರ್ರೀ ಅಂತ. ಸರಿ, ನ್ಯಾಯಮೂರ್ತಿಗಳು ಓಕ ಇಲ್ಲೇ ಇದ್ದವರು, ಸುಮಾರಾಗಿ ಐಡಿಯಾ ಇದೆ. ಹಂಗಾರೆ ಅವರು ಯಾವ್ದಾದ್ರು ನಿರ್ಧಾರಕ್ಕೆ ಬನ್ನಿ, ಒಂದು ತಿಂಗಳು ಸಮಯ ಕೊಡ್ತೀವಿ, ಈ ಸೋಷಿಯಲ್ ಮೀಡಿಯಾದಿಂದ ಎಲ್ಲ ಪೋಸ್ಟನ್ನು ಡಿಲೀಟ್ ಮಾಡಬೇಕು, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ಪ್ರಕರಣ ಇತ್ಯರ್ಥ ಮಾಡೋಣ ಅಂತ ಯೋಚಿಸ್ತಾ ಇದ್ದೀವಿ. ಆದರೆ ನೀವು ಹಿಂಗೆ ಆಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ವಿಚಾರ ಅಂತ ಹೇಳ್ಬಿಟ್ಟು ಆ ವಿಚಾರಣೆ ನಾವು ಫೆಬ್ರವರಿ 16ಕ್ಕೆ ಹಾಕಿದ್ದಾರೆ. ಆಲ್ ರೈಟ್, ಯಾರೋ ಸಣ್ಣ ಪುಟ್ಟ ಜನ ಆದರೆ ಬುದ್ಧಿ ಹೇಳ್ಬೋದಪ್ಪ, ದೊಡ್ಡವ್ರಿಗೆ ಏನು ಬುದ್ಧಿ ಹೇಳೋಕ್ಕಾಗತ್ತೆ? ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ನೆಕ್ಸ್ಟ್, ಬೆಂಗಳೂರಿನ ಜಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕೆ ನಟ ದರ್ಶನ್ ಸೇರಿದಂತೆ 8 ಸೆಲೆಬ್ರಿಟಿಗಳಿಗೆ ವಿಚಾರಣೆಗೆ ಬನ್ನಿ ಅಂತ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ನೋಟಿಸ್ ಅನ್ನು ಕೊಡಲಾಗಿತ್ತು. ನೋಟಿಸ್ ಹಿನ್ನೆಲೆಯಲ್ಲಿ ನಟ ದರ್ಶನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಿರ್ದೇಶಕ ತರುಣ್ ಸುಧೀರ್, ಸಂಗೀತ ನಿರ್ದೇಶಕ ಹರಿಕೃಷ್ಣ, ನಟರಾದ ಅಭಿಷೇಕ್ ಡಾಲಿ ಮತ್ತು ನಾಸಂ ಸತೀಶ್, ಚಿಕ್ಕಣ್ಣ ಎಲ್ಲರೂ ಕೂಡ ಹೋಗಿದ್ರು. ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು. ಸಿನಿಮಾ ತಂಡದ ಪರವಾಗಿ ರಾಕ್ಲೈನ್ ವೆಂಕಟೇಶ್ ಮಾತನಾಡಿದ್ರು. ಸಕ್ಸಸ್ ಪಾರ್ಟಿ ಮಾಡಿದ್ವಿ ನಿಜ, 1 ಗಂಟೆವರೆಗೂ ಮಾತ್ರ ಮಾಡಿದ್ದು, ಆದರೆ ಮದ್ಯಪಾನ ಮಾಡಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ಠಾಣೆಗೆ ಕರೆಸಿ ಈ ತರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗೆ ಗೊತ್ತಿಲ್ಲ. ಅದು ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ. ಒಬ್ಬ ದರ್ಶನ್ ಅನ್ನೋರನ್ನ ಒಂದು ಚಿತ್ರ ಹಿಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬೆಳಿಬೇಕು ಅಂತ ಯಾರ್ಯಾರು ಏನೇನು ಮಾಡ್ತಾರೋ ನನಗೆ ಗೊತ್ತಿದೆ. ಕಸ್ಟಮರ್ಸ್ನ ಕರೆಸಿ ದುಡ್ಡಿಗೋಸ್ಕರ ಇವ್ರು ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ರೆ ದಟ್ ಇಸ್ ತಪ್ಪು. ಇವ್ರು ಹೋಗಿರೋದು ವೈಯಕ್ತಿಕವಾಗಿ ಕರೆದಿದ್ದಾರೆ, ಊಟಕ್ಕೆ ಹೋಗಿದ್ದಾರೆ, ಬಂದಿದ್ದಾರೆ. ಅದಕ್ಕೂ ದರ್ಶನ್ಗೂ ಏನು ಸಂಬಂಧ? ನೀವು ಹಾಗೂ ಅವ್ರು ಏನಾನ ಇದು ಮಾಡಬೇಕು ಅಂದರೆ ಅವ್ರು ಹೋಗಿ ಎನ್ಕ್ವೈರಿ ಓನ್ಲಿ ಆ ಹೋಟೆಲ್ ಅವ್ರನ್ನ ಮಾಡಬೇಕಿತ್ತು, ದರ್ಶನ್ನ ಟಾರ್ಗೆಟ್ ಮಾಡೋದಲ್ಲ. ಸೊ ಆಯಿತು, ಅದೇನೋ ಒಂದು ಮಾಡಿದ್ರಿ, ಗ್ರಾಹಕರನ್ನ ಕರೆದಿದ್ದು ನನಗೂ ಆಶ್ಚರ್ಯ. ಹೋಟೆಲ್ದವ್ರಿಗೆ ನೋಟಿಸ್ ಕೊಡೋದು ಕೇಳಿದ್ದೀನಿ. ಈ ಪೊಲೀಸ್ದವ್ರು ಏನು ನೀವೇನು ಪಬ್ಲಿಸಿಟಿಗೋಸ್ಕರ ಕೊಟ್ಟರೋ ಹೆಂಗಿದನ್ನ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆಂದರೆ ಈಗ ನಾಳೆ ಊರಲ್ಲಿರೋರೆಲ್ಲ ವಿಡಿಯೋ ಮಾಡಿ ಕಳಿಸ್ರಿ ಹೇಳ್ತೀನಿ ಪೊಲೀಸ್ ಕಮಿಷನರ್ಗೆ, ಪೊಲೀಸ್ನವ್ರಿಗಿನ ಮೇಲೆ ಎಲ್ಲೆಲ್ಲಿ 12 ಗಂಟೆ ಆದಮೇಲೆ 1 ಗಂಟೆ ಆದಮೇಲೆ ಪಬ್ ನಡೀತಾ ಇದೆ ಅಥವಾ ಊಟ ನಡೀತಿದೆ ಅನ್ನೋದನ್ನ ಅದು ಯಾರ್ಯಾರು ಗ್ರಾಹಕರನ್ನ ಕರೆಸ್ತಾರೆ ನೋಡೋಣ. ಆಗ ಗ್ರಾಹಕರನ್ನೇ ಕರೆಸ್ಬೇಕಲ್ಲ ಸರ್. ಇವಾಗ ಇಲ್ಲಿ ಕರೆಸ್ದಂಗೆ ಅಲ್ಲೂ ಕರೆಸ್ಬೇಕಲ್ಲ. ಹೌದು, ಪಬ್ ಓನರ್ನ ಮಾತ್ರ ಅಲ್ಲ, ಪಬ್ಬ ಹೋಟ್ಲ ಎಂಥದ ಒಂದ ನೀವು ಓನರ್ನ ಕರಿತೀರೋ ಇವ್ರನ್ನ ಎಲ್ಲ ಕಡೆ ಕರಿಬೇಕಂಗಾರೆ. ಈಗ ನೀವು ರಾಜ್ಯವ್ಯಾಪಿ ವಿಡಿಯೋ ಕಳಿಸಿ, ಒಳ್ಳೆ ಐಡಿಯಾ ಇದೆ. ಇನ್ನು ಶುರು ಆಗುತ್ತೆ ಸರ್ ಅಲ್ವಾ? ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ನಾಸಿಕ್ ಮತ್ತು ನವಿ ಮುಂಬೈನ ಲಿಂಕ್ ಮಾಡುತ್ತೆ. ಮುಂಬೈ ಮಹಾನಗರದಿಂದ ಅಟಲ್ ಸೇತುವನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ರು. 2016ರಲ್ಲಿ ಅವರೇ ಶಂಕುಸ್ಥಾಪನೆ ಮಾಡಿದ್ರು, ಇವತ್ತು ಉದ್ಘಾಟನೆ ಮಾಡಿದ್ರು. 17,840 ಕೋಟಿ ರೂಪಾಯಿದಲ್ಲಿ ನಿರ್ಮಿಸಿದ್ದಾರೆ ಜಪಾನಿಯರ ಸಹಯೋಗದೊಂದಿಗೆ.
100 ಕಿಲೋಮೀಟರ್ ವೇಗದಲ್ಲಿ ಹೋಗ್ಬೋದು. 3 ಲೇನು, ಈ ಕಡೆ 3 ಆ ಕಡೆ 3 ಲೇನು. ಎಷ್ಟೋ $200 $250 ನಿಗದಿ ಮಾಡಿದಾರಂತೆ. ಯಾಕದಷ್ಟವಾಗುತ್ತೆ ಇಂಪಾರ್ಟೆಂಟ್ ಅದು ಬ್ರಿಡ್ಜು ಅಂತಂದರೆ, ಮೊದಲು ಅದು ಈಗ ಹೊಸದಾಗಿ ನವಿ ಮುಂಬೈ ಏರ್ಪೋರ್ಟ್ ಬರ್ತಾ ಇದೆ, ಅದಕ್ಕೆ ಲಿಂಕ್ ಕೊಡುತ್ತೆ ಇದು, ಪ್ಲಸ್ ಇತರೆ ಭಾಗಗಳಿಗೆ. ಎರಡನೇದು, ಮೊದಲು ಈ ಕಡೆಯಿಂದ ಆ ಕಡೆಗೆ ಹೋಗಲಿಕ್ಕೆ ಅದು ಹೆಚ್ಚು ಕಡಿಮೆ 2 ಗಂಟೆ ಕಾಲ ಟೈಮ್ ತೊಗೋತಾ ಇತ್ತು. ಈಗ ಅದು ಈ ಬ್ರಿಡ್ಜ್ ಆದಮೇಲೆ ಸೇತುವೆ 20 ನಿಮಿಷಕ್ಕೆ ಇಳಿಯತ್ತೆ. ಹಾಗಾಗಿ ಅದು ಅತಿ ಅದ್ಭುತವಾದ ಮಾರ್ವೆಲ್, ಅದು ವಂಡರ್ಫುಲ್ ಅದು ಅಂತ ಹೇಳ್ತಿದ್ದಾರೆ. ಓಕೆ. ಗೋವಾದಲ್ಲಿ 4 ವರ್ಷದ ಮಗುವನ್ನ ಕೊಂದಂತಹ ತಾಯಿಯ ವಿಚಾರಣೆಯನ್ನ ಗೋವಾ ಪೊಲೀಸರು ಮುಂದುವರೆಸಿದ್ದಾರೆ. ಸ್ಥಳ ಮಹಜರನ್ನ ಮಾಡಿದ್ದಾರೆ. ಫ್ಲಾಟ್ನಲ್ಲಿ ಚಾಕು, ಟವಲ್, ರೆಡ್ ಬ್ಯಾಗ್, ತಲೆದಿಂಬು ಸಿಕ್ಕಿದ್ದು ಎಲ್ಲಾ ವಸ್ತುಗಳನ್ನ ಈಗ FSLಗೆ ರವಾನೆ ಮಾಡಲಾಗಿದೆ. ಮಗುವಿನ ಹತ್ಯೆಗೂ ಮುನ್ನ ಪತಿಗೆ ಗೋವಾದಲ್ಲಿ ಭೇಟಿಯಾಗೋಣ ಅಂತ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ದು ಕೂಡ ಈಗ ಬೆಳಕಿಗೆ ಬಂದಿದೆ. ಜೊತೆಗೆ ಅಪಾರ್ಟ್ಮೆಂಟ್ನಲ್ಲಿ ಸೂಚನಾ ಕೈಬರಹದ ಪತ್ರವೊಂದು ಪತ್ತೆಯಾಗಿದೆ. ಡಿವೋರ್ಸ್ ವಿಚಾರದಲ್ಲಿ ಕೋರ್ಟ್ ನೀಡಿದಂತಹ ತೀರ್ಪು ಒಪ್ಪಲು ಸಾಧ್ಯವಾಗ್ತಿಲ್ಲ ಅಂತ ಅವರು ಬರೆದುಕೊಂಡಿದ್ದಾರೆ. ಗೋವಾದಿಂದ ಬೆಂಗಳೂರಿಗೆ ಬರುವ ಹಾದಿಯುದ್ದಕ್ಕೂ ಕೂಡ ಸೂಚನಾ ಶಾಂತವಾಗಿದ್ರಂತೆ. ಸೋಮವಾರ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ. ಈ ಕಾರಣಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. KR ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಕೂಡ ಜೋರಾಗಿ ನಡೀತಾ ಇದೆ. ಅದರಲ್ಲೂ KR ಮಾರ್ಕೆಟ್ನಲ್ಲಿ 100 ಕಬ್ಬಿನ ಲಾರಿಗಳು ಬಂದು ನಿಂತಿವೆ. ಕಪ್ಪು ಮತ್ತು ಕೆಂಪು ಕಬ್ಬಿಗೆ ಬೇಡಿಕೆ ಹೆಚ್ಚಾಗಿದ್ದು, ಒಂದು ಜೊತೆಗೆ ₹100 ಮಾರಾಟ ಮಾಡಲಾಗ್ತಿದೆ. ಆಲ್ ರೈಟ್. ಸಂಕ್ರಾಂತಿ ಸೋಮವಾರ, ಹಾಗಾಗಿ ಇವಾಗಲೇ ಭರಾಟೆ ಅಂತ ಹೇಳ್ತಿದ್ದೀರಿ. ಹಾಂ ಸರ್. ಓಕೆ, ಇರಬಹುದು ಜನ ರೇಟ್ ಜಾಸ್ತಿ ಆಗ್ಬಿಡ್ಬೋದು ಅಂತ ಈಗಲೇ ಖರೀದಿ ಮಾಡೋದು. ಹಾಗೇನಿಲ್ಲ, ಅವರು ಆರಂಭದಲ್ಲೂ ಜಾಸ್ತಿನೇ ಇಟ್ಟಿರ್ತಾರೆ. ಅವ್ರೇನು ಪೆದ್ರ ಮತ್ತೆ ಹಂಗೇನಿಲ್ಲ. ದಿಸ್ ಇಸ್ ಅ ಟೈಮ್ ಫಾರ್ ದೆಮ್. ಒಂದು ಸಣ್ಣ ದುಡ್ಡು, ಒಂದು ಎಕ್ಸ್ಟ್ರಾ ರೆವಿನ್ಯೂ ಮಾಡ್ತಾರೆ. ಬೇರೆ ಎಲ್ಲರೂ ಎಲ್ಲ ಹಬ್ಬದ ಟೈಮಲ್ಲಿ ಏನೇನು ಮಾಡ್ತಾರೋ ಇದನ್ನ ಅವರು ಮಾಡ್ತಾರೆ. ಆಲ್ ರೈಟ್. ಒಂದು ಕೊನೆ ವಿರಾಮ ಉಳ್ಕೊಂಡಿದೆ, ಅದನ್ನು ತೆಗೆದುಕೊಂಡು ವಾಪಸ್ ಬಂದರೆ